ನಾವು ಕೂಡ ಅಯೋಧ್ಯೆಗೆ ಹೋಗಿದ್ವಿ, ಆ ಮೂರ್ತಿ ನೋಡಿದ್ವಿ, ಆ ಮಂದಿರ ನೋಡಿದ್ವಿ. ಅಂದರೆ ಮಂದಿರ ಮೂರ್ತಿ ನೋಡಲಿಕ್ಕೆ ಅವತ್ತು ಅವಕಾಶ ಆಗಲಿಲ್ಲ. ಏಕೆಂದರೆ ಪ್ರೈಮ್ ಮಿನಿಸ್ಟರ್ ಬಂದದ್ರಿಂದ ಹಿಂದಿನ ದಿವಸ ಸೆಕ್ಯೂರಿಟಿ ಇತ್ತು, ಯಾರಿಗೂ ಅವಕಾಶ ಇರಲಿಲ್ಲ. ಅದರಲ್ಲಿ ಮಂದಿರ ಎಲ್ಲ ನೋಡಿದ್ವಿ, ಮುಂಚೆನೂ ನಾವು ಹೋಗಿ ನೋಡಿದ್ವಿ ಕೆಲವು ತಿಂಗಳ ಹಿಂದೆ. ಮಂದಿರ ಒಂದು ಬಹಳ ವಿಶೇಷವಾಗಿ ರಚನೆ ಆಗಿದೆ. ಅಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತದ ಎರಡೂ ಒಂದು ವಿನ್ಯಾಸಗಳನ್ನು ಆರ್ಕಿಟೆಕ್ಚರನ್ನು ಅಳವಡಿಸಿದ್ದಾರೆ. ಮತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ರಾಮಾಯಣದ್ದು ಮಹಾಭಾರತದ್ದು ಅನೇಕ ಸನ್ನಿವೇಶಗಳನ್ನು ಅಲ್ಲಿ ಗುರುತಿಸಲಿಕ್ಕೆ, ಒಂದು ಅಯೋಧ್ಯೆಯ ರಾಮ ಮಂದಿರವನ್ನು ಪ್ರವೇಶ ಮಾಡಿದ್ರೆ ಒಂದು ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುವಂಥ ರೀತಿಯಲ್ಲಿ ದೇವಾಲಯ ಮೂಡಿಬಂದಿದೆ. ವಿಶಾಲವಾಗಿದೆ. ಈಗ ಮೊದಲ ಅಂತಸ್ತು ಮಾತ್ರ ಆಗಿದೆ, ಇನ್ನೂ ಅಂತಸ್ತು ಆಗಬೇಕು. ನಾವು ಗಮನಿಸಿದ ಹಾಗೆ ಈಗ 30% ಕೆಲಸ ಆಗಿರ್ಬೋದು, ಇನ್ನೂ 70% ಕೆಲಸ ಆಗಬೇಕಾಗಿದೆ ಅಲ್ಲಿ. ಮತ್ತು ಈ ರಾಮ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ಸರ್ಕಾರದವರು ಮತ್ತು ಅದರ ನ್ಯಾಸ ಸಮಿತಿಯವರು ಅಲ್ಲಿ ಮುಂದೆ ನಿರಂತರವಾಗಿ ಬರ್ತಕ್ಕಂತಹ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಉಲ್ಲೇಖಿಸಬೇಕಾದ್ದು ಅಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು, ಅದು ಅತಿಥಿ ಗೃಹ ಇರ್ಬೋದು, ಡಾರ್ಮೆಂಟ್ರಿ ಇರ್ಬೋದು, ಸಾಮಾನ್ಯರಿಗೆ ಉಳಿಲಿಕ್ಕಿರ್ಬೋದು, ಎಲ್ರಿಗೂ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಅದೆಲ್ಲ ಮುಗಿಲಿಕ್ಕೆ ಇನ್ನೊಂದು ವರ್ಷ 2 ವರ್ಷ ಆಗುತ್ತೆ. ಆದರೆ ಈಗ ಹೋಗ್ಲಿಕ್ಕೆ ಬೇಕಾದಂಥವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಸಂಭ್ರಮ ಸಡಗರಗಳಿಂದ ತುಂಬಿತ್ತು. ನೀವು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಒಂದು ಸ್ಟೇಜ್ ಹಾಕಿರ್ತಿದ್ರು, ಸಂಗೀತ ಇರ್ತಿತ್ತು, ನೃತ್ಯ ಇರ್ತಿತ್ತು. ದೇಶದ ಎಲ್ಲ ಭಾಗಗಳಿಂದ ಬಂದಂಥವರು ಕೂಡ ರಾಮನನ್ನು ಕುರಿತಾಗಿ ಭಜನೆ ಮಾಡತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಹಾಗೆ ಇಡೀ ದೇಶದ ಜನ, ಜಗತ್ತಿನವರೆಲ್ಲ ಸಂಭ್ರಮಿಸಿದ ಒಂದು ವಿಶೇಷವಾದ ಕ್ಷಣ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆಯಿತು.